ಕರ್ನಾಟಕ ಸರ್ಕಾರ ಗಣಿ ಭೂವಿಜ್ಞಾನ ರಾಜಧನ ಪಾವತಿ ಅವ್ಯವಸ್ಥೆಯಿಂದ ಗಣಿ ಗುತ್ತಿಗೆದಾರರಿಗೆ ಸಂಕಷ್ಟ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಸಮಸ್ಯೆಗಳ ಕುರಿತು ಮಾಧ್ಯಮಗೋಷ್ಠಿ. ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರು ಮಾತನಾಡಿ, 2023ರಲ್ಲಿ ಕಾನೂನುಬದ್ಧ ಗಣಿ ಮಾಡಲು ಸಾಧ್ಯವಿಲ್ಲವೆಂದು ಬೆಳಗಾವಿ ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಳೆದ 10 ವರ್ಷಗಳಿಂದ ಪ್ರತಿಭಟನೆ ಹೋರಾಟ ಮಾಡಲಾಗುತ್ತಿದೆ. ಅಕ್ರಮ ಗಣಿಗಾರಿಕೆ ತಡೆಯಲು ಪ್ರಾಮಾಣಿಕ ಗಣಿ ಮಾಲೀಕರಿಗೆ ಭದ್ರತೆ ಸಿಗಬೇಕು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ವೈಜ್ಞಾನಿಕ ಮಾನದಂಡಗಳನ್ನು ಪಾಲಿಸದೆ ಹಾಗೂ ಕ್ವಾರಿ ಮಾಲೀಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಡೆಸಿರುವ ಡ್ರೋನ್ ಸಮೀಕ್ಷೆ ಆಧರಿಸಿ ರಾಯಲ್ಟಿ ಬಾಕಿ ಮತ್ತು ದಂಡ ವಿಧಿಸಲು ಮುಂದಾಗಿರುವ ಕ್ರಮವನ್ನು ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ತೀವ್ರವಾಗಿ ವಿರೋಧಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಅವರು, ಒಮ್ಮೆ ಮಾತ್ರದ ಇತ್ಯರ್ಥ ಯೋಜನೆಯಡಿ ರಾಯಲ್ಟಿ ಬಾಕಿ ಪಾವತಿಸುವಂತೆ ಸರ್ಕಾರ ಸೂಚಿಸಿದೆ. ಆದರೆ ವೈಜ್ಞಾನಿಕವಲ್ಲದ ಡ್ರೋನ್ ಸಮೀಕ್ಷೆಯನ್ನು ಆಧರಿಸಿ ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಲಾಗುತ್ತಿದೆ. ಒಬ್ಬೊಬ್ಬ ಮಾಲೀಕರಿಗೆ ವಿಭಿನ್ನ ಪ್ರಮಾಣದಲ್ಲಿ ದಂಡ ನಿಗದಿಪಡಿಸಲಾಗಿದ್ದು, ಕನಿಷ್ಠ ರೂಪಾಯಿ 50 ಲಕ್ಷದವರೆಗೆ ದಂಡ ವಿಧಿಸಲಾಗಿದೆ. ಇಷ್ಟೊಂದು ದೊಡ್ಡ ಮೊತ್ತವನ್ನು ಪಾವತಿಸುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ಸಂಬಂಧ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿದ್ದು, ರಾಯಲ್ಟಿ ಸಂಗ್ರಹಣೆ ಕುರಿತಂತೆ ಎಲ್ಲ ಸಂಬಂಧಿತ ಇಲಾಖೆಗಳಿಗೆ ಗೌರವಾನ್ವಿತ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಎಂದು ಅವರು ತಿಳಿಸಿದರು. ಒಕ್ಕೂಟದ ಉಪಾಧ್ಯಕ್ಷ ಕಿರಣ್ ಜೈನ್ ಮಾತನಾಡಿ, ಸಾರ್ವಜನಿಕ ಕಾಮಗಾರಿ ಇಲಾಖೆ, ವಸತಿ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಕಾಮಗಾರಿಗಳಿಗೆ ಕಲ್ಲು ಮತ್ತು ಖನಿಜಗಳನ್ನು ಪೂರೈಸುವ ಗುತ್ತಿಗೆದಾರರ ಬಿಲ್ಗಳಿಂದಲೇ ಸಂಬಂಧಿತ ಇಲಾಖೆಗಳು ರಾಯಲ್ಟಿ ಮೊತ್ತವನ್ನು ಈಗಾಗಲೇ ಕಡಿತಗೊಳಿಸುತ್ತಿವೆ. ಹೀಗಿರುವಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತೆ ಅದೇ ರಾಯಲ್ಟಿಯನ್ನು ಕ್ವಾರಿ ಮಾಲೀಕರಿಂದ ವಸೂಲಿ ಮಾಡುವುದು ದ್ವಿಗುಣ ವಸೂಲಿ ಆಗಿದ್ದು, ಇದು ಸಂಪೂರ್ಣ ಅನ್ಯಾಯ ಎಂದು ಆರೋಪಿಸಿದರು. ರವೀಂದ್ರ ಶೆಟ್ಟಿ, ರಾಜ್ಯಾಧ್ಯಕ್ಷರು, ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ಸ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲ ಜನರ ಮೂಲಭೂತ ಅವಶ್ಯಕತೆಗಳಿಗೆ ಮತ್ತು ಸರ್ಕಾರದ ಎಲ್ಲ ಕಾಮಗಾರಿಗಳಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಕಟ್ಟಡಗಲ್ಲಿನ ಉತ್ಪನ್ನಗಳ ಈ ಒಂದು ತಯಾರಿ ಮಾಡುವಂಥ ಗಣಿ, ಕ್ವಾರಿ ಮತ್ತು ಕ್ರಷರ್ ಓನರ್ಸ್ಗಳ ಅಸೋಸಿಯೇಷನ್ ನಮ್ಮದಾಗಿದೆ. ವಿಚಾರ ಇಷ್ಟೇ, ನಾವು ಕಳೆದ 40 ವರ್ಷಗಳಿಂದಲೂ ನಮ್ಮ ಈ ಉದ್ಯಮವನ್ನು ಮಾಡಿಕೊಂಡು ಬರ್ತಾಯಿದ್ದೇವೆ. ಆದರೆ ವರ್ಷ ಆಡಿಟ್ ಮಾಡಿ ಕ್ಲಿಯರ್ ಸರ್ಕಾರಕ್ಕೆ ಬರುವಂಥ ರಾಜದಂಡದ ಬಗ್ಗೆ ಯಾರು ಹೆಚ್ಚಿಗೆ ತೆಗೆದಿದ್ರು ಅದಕ್ಕೆ ದಂಡ ಹಾಕಿ ಕ್ಲಿಯರೆನ್ಸ್ ಮಾಡಿಕೊಂಡು ಬರ್ತಾಯಿತ್ತು ಸರ್ಕಾರ. ಆದರೆ ಈಗ ಏಕಾಏಕಿ ಡ್ರೋನ್ ಸರ್ವೆ ನಡೆಸಿ 2006ರಿಂದ ಆಗದ ಏನು RL ಲೆವೆಲ್ ರೆಡ್ಯೂಸ್ ಲೆವೆಲ್ ಇಲ್ಲದಿದ್ದರೂ ಕೂಡ ಏನೋ ಸೆಟ್ಲೈಟ್ ಇಮೇಜ್ ಅಂತ ತಗೊಂಡು ಅದೇನು ಕ್ಲಾರಿಟಿ ಸಿಗೋದಿಲ್ಲ. ಭೂಮಿ ಮೇಲ್ಮೈ ಮಟ್ಟ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಆದರೂ ನಮ್ಮ ಟನ್ನೇಜಲ್ಲಿ ಅದು ತುಂಬ ಡಿಫರೆನ್ಸ್ ಬರ್ತದೆ. ಇಂಥ ಅವೈಜ್ಞಾನಿಕವಾಗಿ ಡ್ರೋನ್ ಸರ್ವೆ ಮಾಡಿ ಈಗ ನಮಗೆ ದಂಡ ಹಾಕುವಂಥದ್ದು ಮಾಡ್ತಾಯಿದ್ದಾರೆ. ಈಗ ವರ್ಷ ಆಡಿಟ್ ಮಾಡಿದ್ದು ಕ್ಲಿಯರ್ ಮಾಡಿದಂತೆ ಈಗೇನು ಮಾಡ್ತಾಯಿದ್ರು? ಒಂದನೇ ಪ್ರಶ್ನೆ ನಮ್ಮದು. ಎರಡನೇದ್ದು, ಸರ್ಕಾರವೇ ನಮ್ಮಿಂದ ರಾಜದಂಡ ಮುಖಾಂತರ ನಾವು ರಾಜದಂಡ ಪಾವತಿಸಿ ಬಳಕೆದಾರರಿಗೆ ಅದನ್ನು ಕೊಡಬೇಕಿತ್ತು. ಆದರೆ ಸರ್ಕಾರವೇ ವರ್ಷ ಸರ್ಕ್ಯುಲರ್ ಕಳಿಸಿ ಅಲ್ಲಿ ಏನು ಸರ್ಕಾರಿ ಗುತ್ತಿಗೆದಾರರಲ್ಲಿ ಕಾಮಗಾರಿ ಮಾಡ್ತಾರೆ ಅದು 80% ಮೆಟೀರಿಯಲ್ ಅದಕ್ಕೇ ಹೋಗೋದು ಸರ್ಕಾರಿ ಕಾಮಗಾರಿಗಳಿಗೆ. ಇಂಥ ರಾಯಲ್ಟಿಯನ್ನು ಅಲ್ಲೇ ಕಟ್ಟಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಅಲ್ಲಿ ದುಡ್ಡು ಬಂದಿರುವಾಗ, ಸರ್ಕಾರಕ್ಕೆ ಬರುವಂಥ ರಾಜಧಾನ ಅಲ್ಲಿಂದ ಬಂದಿರುವಾಗ, ಇವರು ವ್ಯವಸ್ಥೆ ಮಾಡಿರುವಾಗ ಈಗ ಮತ್ತೆ ಸರ್ವೆ ಮಾಡಿ ನಾವು ಮತ್ತೆ ದುಡ್ಡು ಕಟ್ಟಬೇಕು ಅಂತ ನಮಗೆ ದಂಡ ಆಗ್ತಾ ಇರೋದು ಇದು ಅನ್ಯಾಯವಾಗಿರುವಂಥ ವಿಚಾರ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಉದ್ಯಮದ ಬಗ್ಗೆ ತಿಳುವಳಿಕೆ ಇದ್ದವರು ಅಂತೇಳಿ ನಾವು ಭಾವಿಸಿದ್ದೇವೆ. ಅವರು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡುವುದಕ್ಕೆ ಇಲಾಖೆಗೆ ಸೂಚಿಸಬೇಕು. ಏನಿಲ್ಲಿ ತೊಂದರೆಗಳಾಗಿದೆ, ಏನು ನ್ಯೂನತೆಗಳಾಗಿದೆ ಇದನ್ನು ಸರಿಪಡಿಸುವುದಕ್ಕೆ ಅವರು ಶೀಘ್ರವಾಗಿ ಕ್ರಮ ವಹಿಸಬೇಕು. ನಮಗೀಗೇನು ದಂಡ ಹಾಕಿದ್ರಿ ಅದರ ಮುಖಾಂತರ ಮುಂದಿನ ಏನೇ ಕ್ರಮವನ್ನು ತಗೊಳ್ಬಾರ್ದು. ಈ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡದೆ ಯಾವುದೇ ನಮ್ಮ ಮೇಲೆ ಕ್ರಮ ತಗೊಳ್ಬಾರ್ದು ಅಂತೇಳಿ ನಮ್ಮ ಬೇಡಿಕೆ. ಆದರೆ ನಾವು ಈ ಬಗ್ಗೆ ಹೈಕೋರ್ಟ್ಗೆ PIL ಕೂಡ ಹಾಕಿದ್ವಿ, ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ ಮಾಡಿ ಅಂತ. ನಮ್ಮ ಉದ್ದೇಶ ಸರ್ಕಾರಕ್ಕೂ ತೆರಿಗೆ ಸೋರಿಕೆ ಆಗಬಾರ್ದು, ನಮ್ಮ ಇಂಡಸ್ಟ್ರಿಯು ಕಾನೂನುಬದ್ಧವಾಗಿ ನಡಿಬೇಕು ಅಂತ. ಈ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. ಒಂದು ಕಾಲಮಿತಿಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಸರ್ಕಾರ ಒಂದು ರಾಜಧಾನ ಪಾವತಿ ವ್ಯವಸ್ಥೆ
ವ್ಯವಸ್ಥೆಯನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ ಇನ್ನು ಮುಂದಕ್ಕೆ ಅದು ಡ್ರೋನ್ ಸರ್ವೆ ಏನು ಬೇಕಾದರೂ ಮಾಡಲಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಲೇಟೆಸ್ಟ್ ಟೆಕ್ನಾಲಜಿ ಸರ್ಕಾರಿ ಸೋರಿಕೆ ಆದಾಗ ತಗೊಳ್ಬೇಕು. ಆದರೆ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ರಾಜಧನ ಪಾವತಿ ವ್ಯವಸ್ಥೆ ಸೋರಿಕೆ ಆದರೆ ಮತ್ತೆ ದಂಡ ಹಾಕೋದು. ಇದು ರಾಜಧನ ಪಾವತಿ ವ್ಯವಸ್ಥೆನೇ ಸರಿ ಮಾಡಲಿಲ್ಲ, ಅದಕ್ಕೆ ನಾವು PI ಹೋಗಿದ್ದೀವಿ ಹೈಕೋರ್ಟಲ್ಲಿ. ಈ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಪ್ರದೇಶ ಮಟ್ಟಿಯಿಂದ ಕೋರ್ತೇವೆ.